ಅದು ಅದನ್ನು ಹೊರತುಪಡಿಸಿ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂಥ ಸರ್, ಅಂದರೆ ಈಗ 2 ವರ್ಷ ನಂತರ ಬದಲಾವಣೆ ಅನ್ನೋ ಸಂಬಂಧಪಟ್ಟಂತೆ ಅಂತ ಚರ್ಚೆ ಆಗ್ತಾ ಇರುವಂಥದ್ದು. ತಸನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ಸೊ ಅಂದರೆ ಏನು ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಅದು ಪಾರ್ಟಿಗೆ ಬಿಟ್ಟಂಥ ವಿಚಾರ, ಯಾಕಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಅದು ಆಗ್ತೈತೆ ಅಥವಾ ಇಲ್ಲ. ಆಗೋದಾರೆ ಅವಾಗೇನು ಸಂದರ್ಭ ಸನ್ನಿವೇಶ ಅವೇನು ಗೊತ್ತಿಲ್ಲ ನನಗೆ. ಸೊ ಅದರಲ್ಲಿ ಅದು ಆ ಕಡೆ ಅದು ಇಲ್ಲೇ ಇಲ್ಲ, ಸಿ ಎಮ್ ಕಡೆ ಈಗ ಯಾರೂ ಕ್ಲೇಮ್ ಇಲ್ಲ ಈ ಗುಂಪಿನಲ್ಲಿ. DCM ಕ್ಲೇಮ್ ಅಷ್ಟೇ ಈ ಗುಂಪಿನಲ್ಲಿರುವಂಥ ಬೇಡಿಕೆ. ಯಾಕೆ ಉತ್ತರ ಕರ್ನಾಟಕ ಭಾಗದಿಂದ ಮತ್ತು ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಯಾಕೆ CM ಆಗಬಾರ್ದು? ಒಂದು ವೇಳೆ ಮುಂದಿನ 2 ವರ್ಷ ನಂತರ ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಬಂದರೆ? ಇಲ್ಲ, ಅದು ಪಾರ್ಟಿ ಡಿಸೈಡ್ ಮಾಡೋಕೆ ಈಗ ಆ ಪ್ರಶ್ನೆ ಇಲ್ಲ. ಈಗ CM ಅವ್ರ ಚರ್ಚೆ ಈಗ ಪ್ರಶ್ನೆ ಇಲ್ಲ. ಆವಾಗ ನೋಡೋಣ, ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ಈಗ ಸೀಮಿತವಾಗಿರುವಂಥ DCMಗೆ ಮಾತ್ರ ಈಗ ಚರ್ಚೆ. DK ಶಿವಕುಮಾರ್ ಹೆಚ್ಚುವರಿ DCMಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್, ಯಾಕಂದರೆ ಇಲ್ಲಿವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಅವರು ಒಂದು ಮಾತನ್ನು ಹೇಳಿದ್ರು ಮೊನ್ನೆ, ಉಪಮುಖ್ಯಮಂತ್ರಿ ಈಗ ಇಂಪಾರ್ಟೆಂಟ್ ಅಲ್ಲ, ಲೋಕಸಭಾ ಚುನಾವಣೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಅಂತ ನೇರವಾಗಿ ಹೇಳಿದ್ರು ಸರ್. ಇಲ್ಲ, ನಾವೇನೋ ಅವ್ರಿಗೆ ವಿರೋಧವಾಗಿ ಏನು ಅವ್ರಿಗೆ ವಿರೋಧವಾಗಿ ಅಂತ ಏನು ನಮ್ಮದೇನಲ್ಲ. ಆದರೆ ನಮ್ಮ ಸಮುದಾಯಗಳು ನಿಮ್ಮ ಜೊತೆ ಇದ್ದಾವೆ, ಪಾರ್ಟಿ ಜೊತೆ. ಅವ್ರಿಗೊಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಇನ್ನೂ ಹೆಚ್ಚಿಗೆ ಅವ್ನು ಬಳಸ್ಕೊಳ್ಳಿ ಲೋಕಸಭಾ ಚುನಾವಣೆ ಅನ್ನೋದು ನಮ್ಮದು ಡಿಮಾಂಡ್ ಇದೆ. ಅವರು ಒಂದು ಚರ್ಚೆಯಾಗಿ ಶುರುವಾಗಿರೋದು, ಉಪಮುಖ್ಯಮಂತ್ರಿ 3-4 ಆದರೆ ಸೊ ನಾನು ಕೂಡ ಉಪಮುಖ್ಯಮಂತ್ರಿ ಪ್ರಯೋಜನ ಇಲ್ಲ, ನಾನು ಕೂಡ ಹಿಡಿತೀನಿ ಅನ್ನೋ ಒಂದು ಸಂದೇಶ ಹೈಕಮಾಂಡ್ ರವಾನೆ ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಮೂಲಗಳ ಮಾಹಿತಿ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಆ ಪಾರ್ಟ್ ಅಂತ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಏನಿದ್ರು ನಮಗೆ ಹೆಚ್ಚಿಗೆ ಕೊಡೋದು ಅಷ್ಟೇ ನಮ್ಮ ಡಿಮಾಂಡ್. ಒಂದು ವೇಳೆ 3-4 ಉಪಮುಖ್ಯಮಂತ್ರಿ ನೇಮಕ ಮಾಡುವಂಥ ಸಾಧ್ಯತೆ ಇರೋದು ಪಕ್ಷದಲ್ಲಿ, ಅಂಥ ಸಂದರ್ಭದಲ್ಲಿ DK ಶಿವಕುಮಾರ್ ರೆಬಲ್ ಆಗ್ತಾರೆ ಅನ್ನೋ ಒಂದು ಆತಂಕ ಇಲ್ವಾ? ರೆಬಲ್ ಆಗೋ ಪ್ರಶ್ನೆ ಇಲ್ಲ. ಯಾಕೆ ವಿದಿನ್ ದಿ ಪಾರ್ಟಿ ಇಲ್ಲ, ಇದೇನು ಪಾರ್ಟಿ ಬಿಟ್ಟು ಏನಾಗ್ತಾ ಇಲ್ಲ. ನಾವು ಪಾರ್ಟಿಯಲ್ಲಿ ಆಗ್ತಿದ್ದಾರೆ, ಅವರು ಇದ್ದಾರೆ ಆಲ್ರೆಡಿ. ಸೊ ರೆಬಲ್ ಆಗೋ ಪ್ರಶ್ನೆ ಇಲ್ಲ. ಯಾರು ಕೂಡಿ ಕೆಲಸ ಮಾಡಬೇಕಾಗಿದೆ. ನಾವು ಹೆಚ್ಚು ಸ್ಟ್ರೆಂತನ್ನು ಕೊಡೋದು ಲೋಕಸಭಾ ಚುನಾವಣೆಗೆ. ಯಾಕಂದರೆ ಅವಾಗ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ DK ಶಿವಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದು, ಹೆಚ್ಚುವರಿ ನೇಮಕ ಸಂಬಂಧಪಟ್ಟ ಅದು ಬಹಿರಂಗ ಸತ್ಯ, ತಮಗೂ ಕೂಡ ಗೊತ್ತಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರಸ್ತಾಪ ಮಾಡಿದಾಗ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದು ಕೂಡ DK ಶಿವಕುಮಾರ್. ಇಲ್ಲ ನೋಡಿ, ಏನಿದ್ರು ವಿದಿನ್ ದಿ ಪಾರ್ಟಿ ನಾವು ಕೇಳಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ಅಂತ ನಮ್ಮ ವಿಚಾರ ಹೇಳಿದ್ದೀವಿ ನಾವು. ನಮಗೂ ಎಕ್ಸ್ಟ್ರಾ ಕೊಡಿ, ಬೇರೆ ಬೇರೆ ಸಮುದಾಯ ಕೊಡೋದು ಅಷ್ಟೇ ವಿಚಾರ. ಕೊಡೋದು ಬಿಡೋದು ನಾವು ಅಂತಿಮವಾಗಿ ನಿರ್ಣಯ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದೀವಿ, ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ನಮ್ಮ ವಿಚಾರಗಳನ್ನ ಹೇಳಿದ್ದೀವಿ ಅವ್ರಿಗೆ, ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಈಗ ಹೈಕಮಾಂಡ್ ಏನೇ ಡಿಸಿಷನ್ ತೊಗೊಂಡ್ರು, ಒಂದು 3 ಅಥವಾ 4 ಉಪಮುಖ್ಯಮಂತ್ರಿ ನೇಮಕ ಮಾಡಿದ್ರು ಕೂಡ ಅದು DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಬೇಕಂತ ಪರಿಸ್ಥಿತಿ ಬರುತ್ತಲ್ವ ಸರ್? ಒಪ್ಕೊಳ್ಳೇಬೇಕಲ್ಲ. ಹೈಕಮಾಂಡ್ ಹೇಳಿದ ಮ್ಯಾಗ ಅದು ಒಂದೇ ಅಂದ್ರೆ ಒಪ್ಕೋಬೇಕು, 4 ಅಂದರೂ ಒಪ್ಕೊಳ್ಳೇಬೇಕು. ಲೋಕಸಭಾ ಚುನಾವಣೆಗೆ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ, ಉಪಮುಖ್ಯಮಂತ್ರಿ ನೇಮಕ ಮಾಡಲಿಲ್ಲ ಅಂತಂದರೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ತಮ್ಮ ಒಂದು ರಾಜಕೀಯ ಲೆಕ್ಕಾಚಾರದ ಪ್ರಕಾರ? ನಮ್ಮೇನು ಬೀರೋಲ್ಲ, ಆಲ್ರೆಡಿ ಇದ್ದವ್ರಂತ ನಮ್ಮ ಬಿಡಿ ಇದ್ದೇ ಇದ್ದಾರೆ. ಅವರೇನು DCM ಕೊಟ್ಟರೆ ಇರ್ತಾರೆ, ಇಲ್ಲೇನು ಇದ್ದೇ ಇರ್ತಾರೆ. ಅವ್ರಿಗೆ ಎಕ್ಸ್ಟ್ರಾ ಗೇನ್ ಮಾಡಲಿಕ್ಕೆ, ಎಕ್ಸ್ಟ್ರಾ ಆಕರ್ಷಣೆ ಮಾಡಲಿಕ್ಕೆ ಆ ಥರ ಅವಶ್ಯಕತೆ ಅಂತ ನಮ್ಮ ಭಾವನೆ, ಡಿಮಾಂಡ್. ಇದು ಸತೀಶ್ ಜಾರಕಿಹೊಳಿ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ನಾನು ಡಿಮ್ಯಾಂಡ್ ಇಟ್ಟಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಆದರೆ ಏನೇ ಹೇಳಿದ್ರು ಕೂಡ ಅದು ಎಲ್ಲರೂ ಕೂಡ ಬದ್ಧವಾಗಿರಬೇಕಂತ ಹೇಳಿಕೆ ಕೊಟ್ಟಿರುವಂಥದ್ದು. ಕೆಂಪರ್ ಪರ್ಸನ್ ಮಧು ಜೊತೆ ವಿಜಯ ಜನ ರಿಪಬ್ಲಿಕ್ TV, ಬೆಂಗಳೂರು.